ಇರ್ತದೆ. ಯಾವತ್ತು ಲೋಕದಲ್ಲಿ ಸತ್ವ ಇಲ್ಲದೇ ಇರುವಂತಹದ್ದೇನಿದೆಯೋ ಅದರ ಆಡಂಬರ ಜೋರು. ನಮಗೆ ಚಿನ್ನದ ಗಂಟೆ ಮಾಡಿದರೆ ಮೌಲ್ಯ ಜಾಸ್ತಿ, ಚಿನ್ನದ ಗಂಟೆ, ಆದರೆ ಶಬ್ದ ಬರೋದಿಲ್ಲ. ಅದೇ ಕಂಚಿನ ಗಂಟೆ ಏನಿದೆಯೋ ಮೌಲ್ಯ ಕಮ್ಮಿ, ಆದರೆ ಘಣ ಘಣ ಅಂತ ಹೇಳ್ಕೊಂಡು ಜೋರಾಗಿ ಶಬ್ದವನ್ನು ಮಾಡುತ್ತದೆ. ಸತ್ವ ಇಲ್ಲದೇ ಇದ್ದದ್ದು ಶಬ್ದ ಮಾಡುತ್ತದೆ, ಸತ್ವ ಇದ್ದದ್ದು ಅದು ಶಬ್ದವನ್ನು ಮಾಡೋದಿಲ್ಲ. ಸತ್ವ ಇಲ್ಲದೇ ಇರೋದ್ರಿಂದಾಗಿ ಇವತ್ತು ಟಿ ವಿಗಳಲ್ಲಿ ಪ್ರತಿಯೊಂದು ಐಟಮಿಗೂ ಕೂಡ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಅದರಲ್ಲಿ ಸತ್ವ ಇಲ್ಲ, ಆದರೂ ಕೂಡ ಜನರನ್ನು ಮರಳುಗೊಳಿಸಬೇಕು. ಅದಕ್ಕೋಸ್ಕರವಾಗಿ ಅವನು ಲಕ್ಷಗಟ್ಟಲೆ ಖರ್ಚು ಮಾಡಿ ಆ್ಯಡನ್ನು ಕೊಡ್ತಾ ಇರ್ತಾನೆ. ನಾವದನ್ನು ನೋಡ್ತೀವಿ, ಓ ಈ ಸೋಪನ್ನು ಹಾಕಿದರೆ ನಾನು ಸಂತೂರು ಮಮ್ಮಿ ಆಗುತ್ತೀನಿ ಅಂತ ಹೇಳಿಕೊಂಡು ಆ ಸೋಪನ್ನು ತಿಕ್ಕಿಕೊಳ್ಳುತ್ತೀವಿ. ನಾವು ಆಗೋದಿಲ್ಲ, ಅದು ಅಲ್ಲಿ ಮಾತ್ರ ಆಗುತ್ತಾ ಇರ್ತದೆ. ಆದ್ದರಿಂದಾಗಿ ಸತ್ವಶೀಲರಾದಂತಹ ವ್ಯಕ್ತಿಗಳು ಯಾವತ್ತೂ ಸುಮ್ಮಗಿರ್ತಾರೆ. ಸತ್ವ ಇಲ್ಲದೇ ಇರುವಂತಹದ್ದು ಅದು ಬಹಳ ಹಾರಾಡ್ತಾ ಇರ್ತದೆ. ಇಲ್ಲೂ ಕೂಡ ಪಾಂಡವರೈವರು ಕೂಡ ಬ್ರಾಹ್ಮಣ ವೇಷಧಾರಿಗಳಾಗಿ ರಾಜಾಧಿರಾಜರುಗಳ ಆಟ ಆಟೋಪವನ್ನು ಕಾಣ್ತಾ ಸುಮ್ಮಗೆ ಉಳಿದರಂತೆ ಅವರನ್ನು ದೇವದೇವೋತ್ತಮನಾದಂತಹ ಕೃಷ್ಣ ಗಮನಿಸ್ತಾನಂತೆ. ನಮ್ಮೆಲ್ಲರನ್ನೂ ಕೂಡ ಕೃಷ್ಣ ಗಮನಿಸ್ತಾ ಇದ್ದಾನೆ.